ಚಳಿಗಾಲ ಮುಗಿದು ಬೇಸಿಗೆ ಏನೋ ಪ್ರಾರಂಭ ಆಗಿದೆ. ಇದೇ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕಡೆಯಿಂದ ಒಂದು ಶಾಕಿಂಗ್ ಸುದ್ದಿ ಆದರೆ ಬಂದಿದೆ. ಬನ್ನಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ಆಗಲೇ ಹೇಳಿರೋ ರೀತಿ ಚಳಿಗಾಲ ರೀಸೆಂಟಾಗಿಯೇ ಮುಗಿದು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಬೇಸಿಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಅತಿ ಹೆಚ್ಚು ಬಿಸಿಲು ಅಂದರೆ ಕಾಡ್ತಿದೆ ನಮ್ಮ ಕಡೆ ಎಲ್ಲ. ಓಕೆನಾ, ಈಚೆ ಕಡೆ ಬರ್ದಿದ್ದಷ್ಟು ಬಿಸಿಲು, ಮಧ್ಯಾಹ್ನ ಅಂತೂ ಓಡಾಡೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಾದರೆ ಇರಲಿದೆ. ಸೊ ಇದೇ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕಡೆಯಿಂದ ಒಂದು ಶಾಕಿಂಗ್ ಸುದ್ದಿಯನ್ನಾದರೆ ನೀಡಿರ್ತಕ್ಕಂಥದ್ದು. ಅದು ಏನಂತಂದರೆ ಬರಗಾಲ ಸೃಷ್ಟಿಯಾಗ್ತಕ್ಕಂತಹ ಅವಕಾಶಗಳಿದೆಯಂತೆ. ಸೊ ಭೂಮಿಯಲ್ಲಿರ್ತಕ್ಕಂತಹ 60% ಜಾಗ ಮಳೆಯ ಕೊರತೆಯಿಂದ ಇರಬೇಕಾಗತ್ತೆ. 2026ನೇ ಸಾಲಿನಲ್ಲಿ ಕೆಲ ಪ್ರದೇಶಗಳಲ್ಲಿ ಬರಗಾಲ ಇರಲಿದೆ ಅಂತ ಹೇಳಿ ಮಾಹಿತಿ ಬಂದಿರತಕ್ಕಂಥದ್ದು. ಸೊ ಯಾವ ಕಾರಣಕ್ಕೆ ಅಂತಂದರೆ ಸಂಶೋಧಕರು ಹೇಳಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ವರ್ಷ ಅತಿ ಹೆಚ್ಚು ಬಿಸಿಲಿರ್ತಕ್ಕಂತಹ ಕಾರಣದಿಂದ ಅಂತಂದರೆ ಮಾಹಿತಿ ಬಂದಿರತಕ್ಕಂಥ ಪ್ರಕಾರನೂ ಅದೇ ರೀತಿ ಇದೆ. ಅಂತಂದರೆ ಅತಿ ಹೆಚ್ಚು ಬಿಸಿಲು ಈ ಸಾರಿ ಇರಲಿದೆ, ಮಳೆ ಕಡಿಮೆಯಾಗಲಿದೆ. ಮಳೆ ಕಡಿಮೆ ಆದರೆ ಕೃಷಿ ಮಾಡೋರಿಗಂತೂ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದೂ ಸಹ ದಕ್ಷಿಣ ಪ್ರದೇಶದಲ್ಲಿರ್ತಕ್ಕಂತಹ ರೈತರಿಗೆ. ದಕ್ಷಿಣ ಪ್ರದೇಶದಲ್ಲಿರ್ತಕ್ಕಂತಹ ನದಿಗಳೆಲ್ಲ ಮಳೆಯಿಂದನೇ ತುಂಬಬೇಕಾಗಿರುತ್ತೆ. ಯಾಕೆ ಅಂತಂದರೆ ಆ ಕಡೆ ಎಲ್ಲ ಮಂಜಿನಿಂದ ಕರಗಿ ನೀರಾಗ್ತಕ್ಕಂಥ ಅವಕಾಶ ಇರೋದಿಲ್ಲ. ಆ ಕಾರಣದಿಂದಾಗಿ ದಕ್ಷಿಣ ನದಿಗಳೆಲ್ಲ ಮಳೆ ನೀರಿನಿಂದನೇ ತುಂಬಬೇಕಾಗಿರುತ್ತೆ. ಆ ನೀರಿನಿಂದನೇ ರೈತರು ಕೃಷಿಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಒಂದು ರಿಪೋರ್ಟನ್ನು, ಶಾಕಿಂಗ್ ಸುದ್ದಿಯನ್ನು ಹವಾಮಾನ ಇಲಾಖೆ ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ನಂತರ ಬೆಂಗಳೂರಿನಲ್ಲಿ ಈಗ 32 ಡಿಗ್ರಿಯಷ್ಟು ಬೇಸಿಗೆ ಇರ್ತಕ್ಕಂಥದ್ದು. ಓಕೆನಾ. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕಡೆಯಿಂದ ಈ ಒಂದು ಶಾಕಿಂಗ್ ಸುದ್ದಿಯನ್ನು ಹೊರ ಬಂದಿರತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಮಾಹಿತಿಗಳು ಜೊತೆಗೆ ಎಲ್ಲ ತರಹದ ಗವರ್ನಮೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೆ, ನೀವು ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.